ಹಾಯ್ ಹಲೋ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅನ್ನವನ್ನು ಯಾವ ತರ ಮಾಡೋದಂತ ನೋಡೋಣ. ಮೊದಲನೇದಾಗಿ ನಾವು ಸ್ವಲ್ಪ ಎಷ್ಟು ಬೇಕು ಅಷ್ಟು ಅಕ್ಕಿಯನ್ನು ತೆಗಿಬೇಕು. ಈ ಅಕ್ಕಿನ ಫಸ್ಟ್ ನಾವು ತೊಳಿಬೇಕು. ಫಸ್ಟ್ ತೊಳೆಯೋಣ ಬನ್ನಿ. ಓಕೆ, ಈಗ ನಾವು ಅಕ್ಕಿಯನ್ನು ತೊಳೆದಿದ್ದೇವೆ. ಈಗ ನೋಡಿ, ಅಕ್ಕಿಯನ್ನ 2 ಸತಿ ತೊಳಿಬೇಕು, ಮತ್ತೆ 3ನೇ ಸತಿ ನೀರ್ ಹಾಕಿ ಈ ತರ ಇಡಬೇಕು. ಇದಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ಟವ್ ನ ಆನ್ ಮಾಡಬೇಕು. ಎಲ್ಲಿವರೆಗೂ ಆನ್ ಮಾಡ್ಬೇಕಂದ್ರೆ ಕುದಿಯುವವರೆಗೂ ಆನ್ ಮಾಡಬೇಕು. ಯಾವಾಗ ಕುದಿತಾ ಇರುತ್ತಲ್ಲ ಅವಾಗ ನಾನು ಹೇಳ್ತೀನಿ. ಓಕೆ, ಈಗ ಅನ್ನ ಈ ತರ ಕುದಿತಾ ಇದೆ. ಈ ತರ ಉಕ್ಕಿ ಬರುತ್ತೆ ಅನ್ನ. ಆ ತರ ಉಕ್ಕಿ ಬಂದಾಗ ಅದರಲ್ಲಿ ಇರೋ ಇದು ತಟ್ಟೆನ ತೆಗೆದಬೇಕು. ಈ ತರ ತೆಗೆದ ತಕ್ಷಣ ನೀವು ಮಾಡುವ ಮೊದಲ ಕೆಲಸ ಏನಂದ್ರೆ ಫಸ್ಟ್ ಗ್ಯಾಸ್ ನ ಕಡಿಮೆ ಮಾಡ್ಬೇಕು. ಈ ತರ ಕಡಿಮೆ ಮಾಡ್ಬೇಕು. ಈ ತರ ಕಡಿಮೆ ಮಾಡಿದ ಮೇಲೆ ಸ್ಪೂನ್ ಇದನ್ನ ಒಂದ್ಸತಿ ಈ ತರ ತಿರ್ಸ್ಬೇಕು. ಯಾವ ತರ? ಈ ತರ ಚೆನ್ನಾಗಿ ತಿರ್ಸ್ಬೇಕು. ಕಿಸಿ ಇಲ್ಲೇನಾದ್ರು ಬುರ್ಗು ಅದೆಲ್ಲ ಕುಂತ್ಕೊಂಡಿದ್ರೆ ಇದನ್ನ ನೀವು ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡಿದ್ರೆ ಅಂದ್ರೆ ಬುರ್ಗು ಎಲ್ಲ ಹೊಲಸ್ ಏನಾದ್ರು ಕುಂತ್ಕೊಂಡಿದ್ರೆ ಅಷ್ಟರಲ್ಲಿ ಕುಂತ್ಕೊಂಡಿರುತ್ತೆ ಬುರುಗಿನಲ್ಲಿ ಬುರುಗು, ಅದನ್ನ ನಾವು ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡಿ ಸ್ವಲ್ಪ ಜಾಸ್ತಿನೇ ಕಡಿಮೆ ಮಾಡಿನಿ. ಓಕೆ, ಇಷ್ಟಿದ್ರೆ ಓಕೆ. ಇದು ಎಲ್ಲಿವರೆಗೂ ಹಂಗೆ ಕುದಿಬೇಕಪ್ಪ ಅಂದ್ರೆ ಅದನ್ನ ಇಚ್ಚಿಗೆ ನೋಡಿದ್ರೆ ಮೆತ್ತಗೆ ಕಾಣಬೇಕು ಅಕ್ಕಿ. ಅಲ್ಲಿವರೆಗೂ ನೀವು ಕುದಿತಾ ಇರಬೇಕು. ಅದಾದ್ಮೇಲೆ ಹೇಳ್ತೇನೆ. ಓಕೆ, ಈಗ ಅನ್ನ ಈ ತರ ಕುದಿದೆ, ಎಲ್ಲ ಬೇಯಿಸಿದೆ. ಈಗ ಅದನ್ನ ನಾವು ನೀರನ್ನು ತೆಗಿಬೇಕು. ಅದನ್ನ ನೀರನ್ನು ಬೇಯಿಸಬೇಕು. ಬೇಯಿಸಿದಂದ್ರೆ ನೀರನ್ನು ಹೊರಗಡೆ ತೆಗಿಬೇಕು. ಅದನ್ನ ಈ ತರ ಯಾವ್ದನ್ನು ಸ್ಪೂನ್ ಹಾಕಿ ಫಸ್ಟ್ ಇದನ್ನ ಬಂದ್ ಮಾಡಿ ಬಿಡಬೇಕು. ನಂತರ ಇದನ್ನ ಬೆಸಿಬೇಕು. ಬೆಸಿಯೋದಂದ್ರೆ ನೀರ್ ತೆಗಿಬೇಕು. ನೀರು ತೆಗಿಬೇಕು. ತೆಗೆದ ಮೇಲೆ ಮತ್ತೆ ಒಲೆ ಮೇಲೆ ಇಡ್ಬೇಕು. ಈಗ ನೋಡಿ, ನಾನು ಮಾಡ್ತೀನಿ ನೋಡಿ. ನೀರನ್ನು ಯಾವ ತರ ತೆಗಿಯೋದಂತ ಹೇಳ್ತೀನಿ ನೋಡಿ. ಓಕೆ, ಅನ್ನ ಚಲ್ಕಿತ್ತು. ಓಕೆ, ಇಲ್ಲಿ ನೋಡಿ ಆಯ್ತು. ಈ ತರ ಎಲ್ಲ ಬಸಿದೀವಿ. ಇದ್ರೊಳಗಡೆ ನೀರಿಲ್ಲ. ಈಗ ಈ ತರ ಮಾಡಿಬಿಟ್ಟು ಸಮಾನಾಗಿ ಮಾಡಬೇಕು. ಆಯ್ತು ರೈಸ್ ಇದು. ಇದನ್ನ ನಾವು ಇನ್ನೊಂದ್ಸತಿ ಇದು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಗ್ಯಾಸ್ ಹಚ್ಬೇಕು, ಬೆಂಕಿ. ಎದಕ್ಕಂತ ಹೇಳಿದ್ರೆ ಇದ್ರೊಳಗಡೆ ಎಲ್ಲ ನೀರು ಬೇಯಿಸಿದಿರಲ್ಲ, ಸ್ವಲ್ಪ ನೀರು ಇರುತ್ತೆ. ಅದನ್ನ ನಾವು ಗ್ಯಾಸ್ ಹಚ್ಚಿದ್ರೆ ಎಲ್ಲ ನೀರು ಸ್ವಲ್ಪ ಆವಿಯಾಗಿ ಎಲ್ಲ ನೀರೆಲ್ಲ ಖಾಲಿ ಆಗುತ್ತೆ. ಓನ್ಲಿ ಅವಾಗ ಪ್ಯೂರ್ ರೈಸ್ ಇರುತ್ತೆ. ಈಗ ನೋಡಿ, ಗ್ಯಾಸ್ ಜಾಸ್ತಿ ಇಲ್ಲ, ಸ್ವಲ್ಪ ಹಚ್ಬೇಕು. ಓಕೆ, ಯಾಕೆ ಜಾಸ್ತಿ ಇಲ್ಲ ಅಂತ ಹೇಳಿದ್ರೆ, ಜಾಸ್ತಿ ಹಚ್ಚಿದ್ರೆ ಕೆಳಗಡೆ ಅನ್ನ ಎಲ್ಲ ಕಪ್ಪಗಾಗುತ್ತೆ. ಇದು ಒಂದು 2 ನಿಮಿಷದ ಈ ತರ ಹಚ್ಚಿಬಿಟ್ಟು ಅವಾಗ ಬಂದ್ ಮಾಡಿಬಿಟ್ರೆ ರೈಸ್ ರೆಡಿ ಆಗುತ್ತೆ. ಓಕೆನಾ? ಓಕೆ, ಈಗ ರೈಸ್ ರೆಡಿ ಆಗಿದೆ. ಇಲ್ಲಿ ನೋಡ್ಬೇಕು ನೀವು. ರೈಸ್ ತೋರಿಸ್ತೀನಿ ನೋಡಿ. ರೈಸ್ ಆಗಿಬಿಟ್ಟು ಸಕ್ಸಸ್ಫುಲ್ ಆಯಿತು. ಈ ರೈಸ್ ಅನ್ನೋದು ಈಗ ಇಷ್ಟೇ ಮಾಡೋದು. ಇಷ್ಟೇ ನೋಡಿ, ಒಂದು 5 ನಿಮಿಷದ ಕೆಲಸ. 5 ನಿಮಿಷದಲ್ಲಿ ನೀವು ಬಿಸಿ ಬಿಸಿಯಾದ ಅನ್ನವನ್ನು ಮಾಡೋದು, ಈ ತರ ಮಾಡೋದನ್ನ ಕಲಿಬಹುದು. ಆಯ್ತು, ಈಗ ಇದನ್ನು ತೆಗೆದು ಸೈಡಿಗೆ ಇಟ್ಬಿಟ್ರೆ ಅನ್ನ ಮುಗೀತು. ಥ್ಯಾಂಕ್ ಯು. ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡಿ.